ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಎ.ಕೆ. ನಂದಿ ಪ್ರೌಢಶಾಲೆಯಲ್ಲಿ 1984-85ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು. ಜಗನ್ಮಾತೆ ದೇವಿ ಮಂದಿರದಿಂದ ಶಿಕ್ಷಕರನ್ನು ರಥದಲ್ಲಿ ಗುರು ಸಂಸ್ಥಾನ ಹಿರೇಮಠ ಆಲಮೇಲ ವೇದಿಕೆಯವರೆಗೆ ಮೆರವಣಿಗೆಯ ಮೂಲಕ ಸಂಭ್ರಮದಿಂದ ಕರೆತಂದು ಆರತಿ ಮಾಡಿ ಹೂಮಳೆಯೊಂದಿಗೆ ಅದ್ಧೂರಿಯಾಗಿ ಸ್ವಾಗತಿಸಿದರು. ಇದೇ ವೇಳೆ ವಿದ್ಯಾರ್ಥಿಗಳು ತಮ್ಮ ಬಾಲ್ಯದ ಜೀವನದ ಬಗ್ಗೆ, ಗುರು ಶಿಷ್ಯರ ಬಾಂಧವ್ಯದ ಬಗ್ಗೆ, ಕಳೆದ ಕ್ಷಣಗಳನ್ನು ನೆನಪಿಸಿಕೊಂಡು ತಮ್ಮ ಬದಲಾದ ಜೀವನ ಕುರಿತು ತಿಳಿಸಿ ಗುರುಗಳಿಗೆ ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಆಲಮೇಲ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು, ವಿದ್ಯಾರ್ಥಿಗರು, ಶಿಕ್ಷಕರು ಇನ್ನಿತರರು ಭಾಗಿಯಾಗಿದ್ದರು. ಮುಕ್ತಿರ್ಪ್ರದಾತಾಚ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದ ಧರ್ಮಗುರು ಹಾಗೂ ವಿದ್ಯಾಗುರುಗಳ ಪಾದಕಮಲಗಳಿಗೆ ಪಡಮಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುತ್ತೇನೆ. ಪರಮಶಿವನನ್ನು ಅರಿಯಲು ಧರ್ಮಗುರು ಮೊದಲು, ಪರಮಶಿವನನ್ನು ತಲುಪಲು ಧರ್ಮಗುರುವಿನ ಮಾರ್ಗದರ್ಶನ ಮೊದಲು. ಧರ್ಮಗುರುವಿಲ್ಲದೆ ಧರ್ಮವನ್ನರಿಯಲು ಸಾಧ್ಯವಿಲ್ಲ ಎಂಬಂತೆ ಮಾನವ ಧರ್ಮಕ್ಕೆ ಜಯವನ್ನು ತರಲು ಶ್ರಮಿಸುತ್ತಿರುವ ನಮ್ಮೆಲ್ಲರ ಕರೆಗೆ ಓಗೊಟ್ಟು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಗುರು ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯರ ಪವಿತ್ರ ಪಾದ ಕಮಲಗಳಿಗೆ ಹಣೆಮಣಿದು ನನ್ನ ಹಾಗೂ ನನ್ನೆಲ್ಲ ಬಾಲ್ಯ ಸ್ನೇಹಿತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಆದರೆ ಗುರು ಸಾವಿರಾರು ದೀಪಗಳನ್ನು ಹಚ್ಚಿ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನು ಕೊಟ್ಟು ಜಗವನ್ನೇ ಬೆಳಗುವಂತ ಮನುಕುಲವನ್ನೇ ಉದ್ಧಾರ ಮಾಡುವಂತ ಪುಣ್ಯ ಕಾರ್ಯ ನಮ್ಮ ಗುರುಗಳು. ಈ ಸಂದರ್ಭದಲ್ಲಿ ನಾನು ಎಲ್ಲ ಗುರುಗಳು ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಮುಖ್ಯವಾಗಿ ಪ್ರಾಚಾರ್ಯರಾಗಿ ನಿವೃತ್ತರಾಗಿ ಆ ಸಂದರ್ಭದಲ್ಲಿ ಜೀವಶಾಸ್ತ್ರವನ್ನು ಹೇಳ್ತಾ ವಿಜ್ಞಾನ ವಿಷಯದ ಹಾಸ್ಯ ರೂಪದಾಗ ಹೇಳ್ತಿದ್ರು ಸರ್. ಅಂದ್ರ ಆ ವಿಜ್ಞಾನದೊಳಗ ಆಕ್ಟಿನೋಡರ್ಮಿಟರ್ ಅನ್ನುವಂತ ಒಂದು ಪದ ಬರ್ತದೆ. ಅದಕ್ಕೆ ಏನ್ ಹೇಳ್ತಿದ್ರು ಗುರುಗಳನ್ನು ಹಾಸ್ಯ ರೂಪದೊಳಗ ಈಕಿ ನೋಡೋ ಹಿರೇಮಠ ಅನ್ನುವಂತ ಒಂದು ಹಾಸ್ಯಭರಿತವಾದಂತಹ ಒಂದು ವಾಕ್ಯವನ್ನು ಹೇಳ್ತಿದ್ರು ಸರ್ ಅವರು. ಅಂದ್ರೆ ವಿಜ್ಞಾನ ವಿಷಯವನ್ನು ಕೂಡ ಅಷ್ಟು ಹಾಸ್ಯ
ಹಾಸ್ಯ ರೂಪವಾಗಿ ಹೇಳಿ ನಮ್ಮನ್ನ ಆ ಅಧ್ಯಯನದೊಳಗೆ ತೊಡಗಿಸ್ತಿದ್ರು. ಇನ್ನ ಹಾದಿಮನಿ ಗುರುಗಳ ಬಗ್ಗೆ ಹೇಳಬೇಕು ಅಂದ್ರ ಹಾದಿಮನಿ ಗುರುಗಳು ಇತಿಹಾಸದ ಜನಕ ಹೆರೋಡೋಟಸ್ ಇದ್ದಂಗ. ಯಾಕಂದ್ರ ಹಾದಿಮನಿ ಗುರುಗಳು ಒಂದು ಕ್ಲಾಸ್ನಾಗ ಅದರಂದ್ರ ಆ ಕ್ಲಾಸ್ ಸ್ತಬ್ಧ ಇರ್ತಿತ್ತು. ಯಾವುದೋ ಒಂದು ಕ್ಲಾಸ್ ಬಂದದ ಒಟ್ಟ ಮಾತಿಲ್ಲ ಅಂದ್ರೆ ಅಲ್ಲಿ ಹಾದಿಮನಿ ಸರ್ ಹಾರಂಗ ಆಗ್ತಾ ಅಷ್ಟು ಸ್ಟ್ರಿಕ್ಟ್ ಆಗಿದ್ರು ಅವರು. ಹಾದಿಮನಿ ಗುರುಗಳು ವರ್ಗ ಕೋಣೆಯನ್ನು ಪ್ರವೇಶ ಮಾಡಿದ್ರು ಅಂದ್ರ ನಾವ್ಯಾರು ಕೆಮ್ಮಂಗಿಲ್ಲ, ಸೀರಂಗಿಲ್ಲ, ಕೈ ಇಲ್ಲ, ಕೋಸಿಲ್ಲ, ಏನಿಲ್ಲ. ಯಾಕಂದ್ರ ಅಷ್ಟು ಸ್ಟ್ರಿಕ್ಟ್ ಇದ್ರು ಅವರು. ತಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ನಾನಾ ಕಡೆಗಳಿಂದ ಆಗಮಿಸಿರುವ ನನ್ನ ಎಲ್ಲಾ ಸ್ನೇಹಿತ ಬಳಗದವರೇ, ಗುರು ಎಂಬ ಪದ ಬಹಳ ತೂಕವುಳ್ಳದು. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗುರು ಗ್ರಹ ದೊಡ್ಡದು. ದೇವತೆಗಳಿಗೂ ಗುರು ಬೇಕೇ ಬೇಕು. ಎಂತೆಂಥ ಕಿರೀಟ ಹೊತ್ತ ಮಹಾರಾಜರು ಕೂಡ ಗುರುವಿನ ಪಾದಕ್ಕೆ ಬೀಳಲೇಬೇಕು. ಅದಕ್ಕಾಗಿ ಕಬೀರರು ತಮ್ಮ ದೋಹೆಯಲ್ಲಿ ಹೇಳುತ್ತಾರೆ, ಗುರು ಮತ್ತು ಗೋವಿಂದ ಇಬ್ಬರು ನಿನ್ನ ಎದುರಿಗೆ ಬಂದು ನಿಂತಾಗ ನೀನು ಯಾರನ್ನು ಮೊದಲು ನಮಸ್ಕರಿಸುವೆ ಎಂದು ಕೇಳಿದಾಗ ನಾನು ಮೊದಲು ಗುರುವನ್ನು ನಮಸ್ಕರಿಸುವೆ ಎಂದರು. ಅದಕ್ಕೆ ಏಕೆ ಎಂದು ಕೇಳಿದಾಗ ಇವರೇ ಪರಮಾತ್ಮನ ಎಂದು ತೋರಿಸಿಕೊಟ್ಟವರು. ಗುರುವಿಲ್ಲದೆ ಪರಮಾತ್ಮನನ್ನು ಅರಿಯಲು ಸಾಧ್ಯವಿಲ್ಲ. ಇನ್ನೊಂದು ಕಡೆ ಬಲ್ಲವರು ಹೇಳುತ್ತಾರೆ, ಇಡೀ ಭೂಮಂಡಲವನ್ನೇ ಕಾಗದವನ್ನಾಗಿ ಮಾಡಿಕೊಂಡು ಭೂಮಂಡಲದಲ್ಲಿನ ಎಲ್ಲಾ ಗಿಡ ಮರಗಳನ್ನು ಲೇಖನಿಯನ್ನಾಗಿ ಮಾಡಿಕೊಂಡು ಸಪ್ತ ಸಾಗರಗಳನ್ನು ಮಸಿಯನ್ನಾಗಿ ಮಾಡಿಕೊಂಡು ಗುರುವಿನ ವರ್ಣನೆಯನ್ನು ಬರೆಯುತ್ತಾ ಹೋದರೆ ಇನ್ನೂ ಉಳಿಯುತ್ತದೆ ಅಂತ ಗುರುವಿನ ಕುರಿತು ನಾನೇನು ಹೇಳಬಲ್ಲೆ. ಯಾಕಂದ್ರೆ ನಿಜವಾಗ್ಲೂ ಬಹಳ ವರ್ಷದಿಂದ ಕೂಡಿರಿ, ಅಷ್ಟೆಲ್ಲ ಎಷ್ಟೆಷ್ಟು ದೂರದಿಂದ ಸೇರಿ ಇಂಥ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮಾಡುವಂಥ ಮನಸ್ಸು ಮಾಡಿದ್ದೀರಿ. ಯಾಕಂದ್ರೆ ಇದು ನನ್ನ ತಿಳಿದ ಹಾಗೆ ಮಾದರಿಯ ಕಾರ್ಯಕ್ರಮ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಎರಡನ್ನ ಖುಷಿ ಪಡುವಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಏನು ಅಂತಂದ್ರೆ ಇವತ್ತಿನ ದಿನಮಾನದೊಳಗ ನಮ್ಗೆ ಗುರುಗಳು ಒಳ್ಳೆಯವರು ಸಿಗ್ಬೋದು, ಶಿಷ್ಯರು ಒಳ್ಳೆಯವರು ಸಿಗೋದು ಬಹಳ ಕಷ್ಟ ಅದ. ಬಹುಶಃ ನೀವು ಶಿಷ್ಯರಷ್ಟೇ ನಮ್ಗೆ ಇಂತಹ ಶಿಕ್ಷಕರ ಕೈ ಕಲ್ತಿರೋದಂತ ಅಭಿಮಾನ ಪಡೋದ್ರ ಜೊತೆಗೆ ಶಿಕ್ಷಕರು ಅಭಿಮಾನ ಪಡ್ಬೇಕಾಗ್ಯದ. ನಿಮ್ಮಂತ ವಿದ್ಯಾರ್ಥಿಗಳಿಗೆ ಕಲಿಸೇವ ನಾವು ಅನ್ನೋದು ತಿಳ್ಕೊಂಡು ಅವರು ಕೂಡ ಹೆಮ್ಮೆ ಪಡುವಂತ ಕಾರ್ಯಕ್ರಮ ಇದು ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಒಂದು ಸಂದರ್ಭ, ನನ್ನ ಸಮಯ ಬಹಳ ಆಗಿದೆ, ನೀವೆಲ್ಲ ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡಿ ನೋಡಿದ್ರೆ ಬಹಳ ಖುಷಿ ಅನಿಸ್ತದೆ. ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಒಬ್ಬ ತಂದೆ ಮಗನಿಗೊಂದು ಉಡುಗೊರೆಯಾಗಿ ಒಂದು ವಸ್ತು ನೀಡಿದ್ರು. ಏನು ಅಂತಂದ್ರೆ ಇವತ್ತಿನ ದಿನಮಾನಕ್ಕೆ ನೀವು ಮೊಬೈಲ್ ಅಂತ ಅನ್ಕೊಳ್ರಿ, ಇವತ್ತಿನ ವಾಸ್ತವಿಕ ವಿಚಾರಗಳು. ಯಾಕಂದ್ರೆ ಮಕ್ಕಳಿಗೆ ಖುಷಿ ಆಗ್ಬೇಕು ಅಂತಂದ್ರೆ ಮೊಬೈಲ್ ಕೊಡಿಸ್ರೆ ಖುಷಿ ಆಗ್ತಾರೆ. ಒಬ್ಬ ವಿದ್ಯಾರ್ಥಿ, ಒಬ್ಬ ಶಾಲೆ ಕಲಿಯುವಂತ ಮಗುವಿಗೆ ಅವರು ತಂದೆ ಒಂದು ಮೊಬೈಲ್ ಪ್ರೆಸೆಂಟೇಶನ್ ಆಗಿ ಉಡುಗೊರೆಯಾಗಿ ನೀಡಿದ. ಆ ಹುಡುಗ ಬಹಳ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು ಅಂದ್ರ ಅದು ಬಿಟ್ಟಿರ್ಲಾರ್ದಷ್ಟು ಸಂಭ್ರಮ ಪಡ್ತಿದ್ದ. ಆ ಶಾಲೆಗೆ ಮೊಬೈಲ್ ತಗೊಂಡು ಹೋಗ್ಬಾರ್ದು ಅನ್ನೋದು ನಿಯಮ ಗೊತ್ತಿದ್ರು ಕೂಡ ಆ ಬ್ಯಾಗ್ ಒಳಗ ಮೊಬೈಲ್ ಇಟ್ಕೊಂಡು ಹೋದ್ನಂದು. ಹೋದ್ಮೇಲೆ ಶಿಕ್ಷಕರು ಪಾಠ ಮಾಡ್ತಿದ್ರು, ತನ್ನೆಲ್ಲ ಗೆಳೆಯರಿಗೆ ಮೊಬೈಲ್ ತೋರಿಸ್ದ. ಬಹಳ ಖುಷಿ ಆಯ್ತು. ಹೆಂಗ್ ಖುಷಿ ಆಯ್ತು ಅಂದ್ರೆ ನಮ್ಮ ಅಪ್ಪ ನನಗೆ ಇದು ಉಡುಗೊರೆ ಕೊಟ್ಟಾನ ಅಂತ ಖುಷಿಯಿಂದ ತೋರಿಸಿ ಅದನ್ನ ಬ್ಯಾಗ್ ಒಳಗೆ ಇಟ್ಕೊಂಡ. ಬಹುಶಃ ಶಿಕ್ಷಕರಿಗೆ ಗೊತ್ತಾಗಬಾರ್ದು ಅಂತ ಬ್ಯಾಗ್ ಒಳಗೆ ಇಟ್ಕೊಂಡು ಪಾಠ ಮಾಡ್ತಿದ್ರು. ಅದ್ ಅವಾಗ ಓಪನ್ ಮಾಡಿ ನೋಡ್ತಿದ್ನಂತ, ಹಿಂಗ್ ತೆಗೆದು ನೋಡೋದು ಮತ್ತೆ ಇರೋದು. ಇಷ್ಟೆಲ್ಲ ಮಾಡೋ ಸಂದರ್ಭದೊಳಗ ಒಂದ್ಸಲ ಬಾಳ ತರ ನೋಡಿ ತೆಗೆದಿರೋದ್ರೊಳಗೆ ನೋಡಿದಂತ ಮೊಬೈಲ್ ಬ್ಯಾಗ್ ಒಳಗೆ ಇಟ್ಟಿರೋ ಮೊಬೈಲ್ ಇರ್ಲಿಲ್ಲ ಅಂತ ಹುಡುಗ ಆಗಿಬಿಟ್ಟಿತ್ತು. ಬಹಳ ನೋವು ಪಟ್ಕೊಂಡು ಏನ್ ಮಾಡ್ತಾನ ಅಂತಂದ್ರ ಅವ್ರು ಪಾಠ ಮಾಡೋ ಗುರುಗಳಲ್ಲಿ ಹೋಗ್ತಾನೆ. ಗುರುಗಳೇ, ನನ್ನ ಮೊಬೈಲ್ ಶಾಲೆಗೆ ತರಬಾರ್ದಾಗಿತ್ತು, ತಂದೀನಿ, ಆದ್ರೆ ನನ್ನ ಮೊಬೈಲ್ ಯಾರೋ ತುಡುಗು ಮಾಡಿಬಿಟ್ರೆ ಕಳೆದೋಗಿದೆ ಅದು ಹೆಂಗ್ ಮಾಡೋದು ಅಂದ್ರೆ ಅವ ಅಂದ, ನೀನ್ ಶಾಲೆಗೆ ತರಬಾರ್ದು ತಂದಿ ಖರೆ, ಈಗ ಮೊಬೈಲ್ ಹೋಗಿದೆ ಅಂತಂದ್ರೆ ಈಗ ಯಾರೋ ಕ್ಲಾಸ್ ನಿಂದ ಹೊರಗೆ ಹೋಗಿಲ್ಲ, ಆದ್ರೆ ಅವ್ರಿಗೆ ಏನ್ ಮಾಡೋದು, ಈಗ ಹುಡುಕಾಡೋದು ತಡಿ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು, ಈ ಹುಡುಗ ಮೊಬೈಲ್ ತಗೊಂಡ್ಬಂದಾನ, ಅದು ಹೋಗ್ಯದ, ಆ ಹೋಗಿರುವಂತ ಮೊಬೈಲ್ ಯಾರು ತಗೊಂಡಿರಿ ಕೊಡ್ರಿ ಅಂತ ಹೇಳಿದ್ರು. ಅವಾಗ ಅವರು ಅಂದ್ರು